ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿಸಿದ ಕಿಚ್ಚನ ಪೈರಸಿ ವಾರ್. ಸಿನಿಮಾ ರಂಗದ ಪೈರಸಿ ಬಗ್ಗೆ ನಾವು ಮಾತಾಡಲ್ಲ. ಸುದೀಪ್ ವಿರುದ್ಧ ಕರವೇ ನಾರಾಯಣಗೌಡ ಪರೋಕ್ಷ ಕಿಡಿ. ಸ್ಯಾಂಡಲ್ವುಡ್ನವರು ಮೊದಲು ಕನ್ನಡದ ಬಗ್ಗೆ ಮಾತಾಡಲಿ. ಸಿನಿಮಾ ಬಗ್ಗೆ ಕೇಸ್ ಬಿದ್ದಾಗ ಯಾವ ನಟರು ಬಂದಿಲ್ಲ. ಸ್ಯಾಂಡಲ್ವುಡ್ ಸ್ಟಾರ್ಗಳ ಬಗ್ಗೆ ನಾರಾಯಣಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್, ಶಂಕರ್ ನಾಗ್ಗೆ ಕನ್ನಡ ಅಭಿಮಾನ ಇತ್ತು. ಈಗಿನ ಚಿತ್ರ ನಟರಿಗೆ ಯಾವ ಕಾಳಜಿಯೂ ಇಲ್ಲ. ಅವರನ್ನ ನಂಬಿಕೊಂಡು ನಾವು ಬೀದಿಗೆ ಬರಲ್ಲ ಅಂದಿದ್ದಾರೆ. ಸಿನಿಮಾದವ್ರು ಯಾವತ್ತೂ ಕನ್ನಡದ ವಿಚಾರದಲ್ಲಿ ಮಾತಾಡಲ್ಲ ಅಂದ್ರೆ ಅವ್ರು ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ? ಕೊಡ್ತೀವಿ. ಸಿನಿಮಾದವ್ರಿಗೆ ಎಲ್ಲರನ್ನೂ ಕರಿತಿದ್ವಿ. ಎಲ್ಲ ಕ್ಷೇತ್ರದ ಗಣ್ಯರು ಆ ಸಮಾವೇಶಕ್ಕೆ ಬರಲಿ ಅನ್ನೋ ಉದ್ದೇಶ ನಮ್ಮದು. ನೋಡ್ತೀವಿ. ಅದೇನಾದರೂ ಅವರೆಲ್ಲ ಬಂದು ಸಪೋರ್ಟ್ ಮಾಡಿದ್ರು, ಬೆಂಬಲಕ್ಕೆ ನಿಂತರೆ ನಾವು ಸಹ ಅವ್ರ ಪರವಾಗಿ ನಿಲ್ತೀವಿ. ಇಲ್ಲದೆ ಹೋದರೆ ಸಿನಿಮಾದವ್ರಿಗೆ ಅವತ್ತು ಎಳ್ಳು ನೀರು ಬಿಟ್ಬಿಡ್ತೀವಿ. ಎಲ್ಲ ಕ್ಷೇತ್ರದ ಗಣ್ಯರನ್ನ ಕರೆದಿದ್ದೀವಿ. ಅವ್ರಿಗೆಲ್ಲರಿಗೂ ಆಹ್ವಾನ ಪತ್ರಿಕೆ ತಲುಪ್ತಾ ಇದೆ. ಬಹುಶಃ ನೋಡೋಣ. ಅವ್ರ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ ಇರೋದಾದರೆ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಬಹುಶಃ ಕೊನೆಗೆ ಆಳೂರಿಗೆ ಉಳ್ದೋನೆ ಗೌಡ ಅಂತೇಳಿ ಯಾರು ಬೀದಿ ನಿಂತ್ಕೋತಾರೆ ಅಂದರೆ ಕನ್ನಡ ಚಳುವಳಿಗಾರರೇ. ಇವತ್ತವ್ರಿಗೆ ಯಾರಾದರೂ ಕೇಸ್ ಹಾಕಿಸ್ಕೊಂಡಿದ್ದಾರೆ, ಲಾಠಿ ಹೆಡ್ ತಿಂದಿದ್ದಾರೆ, ಜೈಲು ಅನುಭವಿಸಿದ್ದಾರೆ ಅಂದರೆ ಯಾವ ಸಿನಿಮಾದವರು ಅಲ್ಲ, ಯಾವ ರಾಜಕಾರಣಿಗಳು ಅಲ್ಲ. ಅವ್ರ ಸಿನಿಮಾಗಳಿಗೋಸ್ಕರ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋದಾಗಲೇ ನಮಗೊಂದು ಬೇಲ್ ಕೊಟ್ಟು ಆಚೆ ಕರ್ಕೊಂಬರೋ ಪ್ರಯತ್ನ ಇಲ್ಲಿವರೆಗೂ ಸಿನಿಮಾದವ್ರು ಮಾಡಲಿಲ್ಲ. ಏನು ಮಾಡೋದು? ಅವರು ತೆರೆಯ ಮೇಲೆ ಮಾತ್ರ ಹೀರೋಗಳು. ನಿಜವಾದ ಹೀರೋಗಳು ಯಾರು ಅಂದ್ರೆ ನೋಡ್ರಿ, ಇಲ್ಲಿ ಕೂತಿದಾರಲ್ಲ, ಇವರೇ ನಿಜವಾದ ಹೀರೋಗಳು. ಅವರು ತೆರೆಯ ಮೇಲಿನ ಹೀರೋಗಳು, ಪರದೆ ಮೇಲೆ ಹೀರೋಗಳು ಅಷ್ಟೇ. ರಿಯಲ್ ಹೀರೋಗಳು. ಆದರೆ ಇವತ್ತಿನ ಹೀರೋಗಳಿಗೆ ಅದು ಯಾವುದೂ ಆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಏನಪ್ಪ ಅಂದರೆ ಅವ್ರು ಎಷ್ಟು ವೈಭವೀಕರಿಸ್ಕೋಬೇಕೋ ಅದು ಬಿಟ್ಟರೆ ಈ ನಾಡು ನುಡಿ ವಿಚಾರದಲ್ಲಿ ಅವ್ರಿಗೆ ಯಾವ ಕಾಳಜಿ ಇಲ್ಲದ ಕಾರಣ ನಾವೇನು ಅವ್ರನ್ನ ನಂಬಿಕೊಂಡು ಯಾವತ್ತೂ ಬೀದಿಗೆ ಬಂದೂ ಇಲ್ಲ, ಮುಂದೆಯೂ ಬರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.